ಐಪಿಎಸ್ ಅಧಿಕಾರಿ ಅಭಿನವ್ ಖರೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಖರೆ ಮೈಸೂರಿನಲ್ಲಿ ಎಸ್ಪಿಯಾಗಿದ್ದ ವೇಳೆ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದ್ರು ಅಂತ ಆಯೋಗಕ್ಕೆ ದೂರು ನೀಡಲಾಗಿತ್ತು. 2 ವರ್ಷಗಳ ಕಾಲ ದೂರಿನ ವಿಚಾರಣೆ ನಡೆಸಿದ ಆಯೋಗ ಅಂತಿಮ ಆದೇಶ ನೀಡಿದೆ. ಅಭಿನವ್ ಖರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವ್ಯಾಪ್ತಿಗೆ ಒಳಪಡೆದಿದ್ರೂ ಕೂಡ ರಾಜೇಂದ್ರ ಅನ್ನುವವರನ್ನ 2015ರ ಮಾರ್ಚ್ನಲ್ಲಿ ತಮ್ಮ ಕಚೇರಿಗೆ ಕರೆಸಿಕೊಂಡಿದ್ರು. ನಂತರ ಅವರ ಮೇಲೆ ಹಲ್ಲೆ ನಡೆಸಿದ್ರು. ಪರಿಣಾಮ ರಾಜೇಂದ್ರ ಅವರ ಬಲಗೈ ಮುರಿದಿತ್ತು. ಈ ಸಂಬಂಧ ರಾಜೇಂದ್ರ ಅವರ ಪತ್ನಿ ಅನಿತಾ ರಾಜೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ರು. ದೂರಿನ ವಿಚಾರಣೆ ನಡೆಸಿದ ಆಯೋಗ ಅಂದಿನ ಮೈಸೂರು ವಿಭಾಗದ ಐಜಿಪಿ ಹಾಗೂ ಸಂಬಂಧಿಸಿದ ಸಾಕ್ಷಿಗಳ ಹೇಳಿಕೆ ಪಡೆದಿತ್ತು. ನಂತರ ಅಂತಿಮ ಆದೇಶವನ್ನ ಕೂಡ ಹೊರಡಿಸಿತ್ತು. ಆದೇಶದಲ್ಲಿ 3 ತಿಂಗಳ ಒಳಗೆ ಶಿಸ್ತು ಕ್ರಮ ಕೈಗೊಂಡು ವರದಿ ನೀಡುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿದೆ. ತಮ್ಮ ವ್ಯಾಪ್ತಿಗೆ ಮೀರಿ ಪ್ರಕರಣದ ವಿಚಾರಣೆ ನಡೆಸಿದ್ದು ಅಲ್ಲದೆ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಆರೋಪ ಇದೀಗ ಐಪಿಎಸ್ ಅಧಿಕಾರಿ ಅಭಿನವ್ ಖರೆ ಮೇಲೆ ಬಂದಿರುವುದು ಅಲ್ಲದೆ ಇವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗ ಇದೀಗ ಸೂಚನೆಯನ್ನ ಕೂಡ ನೀಡಿದೆ. ಅನಿತಾ ರಾಜೇಂದ್ರ ಇನ್ನು ಹಲ್ಲೆಗೆ ಒಳಗಾದ ವ್ಯಕ್ತಿಯ ಪತ್ನಿ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿರ್ತಾರೆ. ಇದರ ವಿಚಾರಣೆಯನ್ನ ನಡೆಸಿ ಹಾಗೆ ಸಂಬಂಧಪಟ್ಟ ಸಾಕ್ಷ್ಯಗಳ ಹೇಳಿಕೆಯನ್ನ ಪಡೆದ ನಂತರ ಇದೀಗ ಆಯೋಗ ಒಂದು ಆದೇಶವನ್ನ ನೀಡಿರುವುದು. ಅದರ ಪ್ರಕಾರ ಅಭಿನವ್ ಖರೆ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋ ಸೂಚನೆಯನ್ನ ಕೂಡ ನೀಡಲಾಗಿದೆ. ಎಸ್ ಪಿ ಅವರು ಅವರ ಲೇಡಿ ಸಮ್ಮುಖದಲ್ಲಿ ಕೇಳಿದ್ರು, ಈ ಲೇಡಿಗೆ ನೀವು ಹಣ ಕೊಡಬೇಕು. ಹೌದು, ನಾನು ಹಣ ಕೊಡಬೇಕು, ನನಗೆ ಒಂದು 3 ಮಂತ್ಸ್ ಟೈಮ್ ಬೇಕು, ನಾನು ಕೊಡ್ತೀನಿ ಅಂತ ಹೇಳಿದೆ. ಆ ಲೇಡಿಯೂ ಒಪ್ಕೊಂಡ್ರು. ಆಯಿತು ಅಂತ ಹೇಳಿದ್ರು. ಅದನ್ನು ಸಾಹೇಬ್ರ ಹತ್ರ ಹೇಳಿ ಅಂತ ನಾನು ಅಭಿನವ್ ಖರೆಗೆ ಹೇಳಿದೆ. ಎಸ್ ಪಿ ಅವರಿಗೆ ನನಗೆ 3 ಮಂತ್ಸ್ ಟೈಮ್ ಬೇಕಾಗುತ್ತೆ ಅಂತ ಹೇಳಿ. ಏಕಾಏಕಿಯಾಗಿ ನಾನು ಹೇಳಿದ ತಕ್ಷಣ ಅವರು ಏನು ನಿಮ್ಮ ಅಪ್ಪಂದು ದುಡ್ಡು ಈಗಲೇ ಟೇಬಲ್ ಮೇಲೆ ಇಡಬೇಕು ಅಂತ ಹೇಳಿದ್ರು. ಇಲ್ಲ, ನನಗೆ ಆಗ್ತಾಯಿಲ್ಲ, ಈಗ ನನಗೆ 3 ಮಂತ್ಸ್ ಟೈಮ್ ಬೇಕು ಅಂತ ಹೇಳಿ ಅವರು ಇಮ್ಮಿಡಿಯೇಟಾಗಿ ಅವ್ರ ಕಾರಿಗೆ ಹಾಕಿದ ಚಪ್ಪಲ್ನ ಹಿಡ್ಕೊಂಡು ನಾನು ಹೊಡಿಯೋಕ್ಕೆ ಬಂದರು. ಹೊಡೆದ್ಬಿಟ್ಟು ಕೆಳಗೆ ನೆಲಕ್ಕೆ ತಳ್ಳಿಬಿಟ್ಟು ಎದೆ ಮೇಲೆ ಕಾಲಿಟ್ಟರು. ಆಮೇಲೆ ಪುನಃ ತಲೆನ ಕೂದಲು ಹಿಡಿದ ಮೇಲೆ ಎತ್ತಿ ಕೈನ ಟ್ವಿಸ್ಟ್ ಮಾಡಿ ನನಗೆ ಚಪ್ಪಲ್ ಹೊಡೆದು ತಳ್ಳಿದ್ರು ನನ್ನನ್ನು. ಅಷ್ಟೊತ್ತಿಗೆ ಕೈ ಟ್ವಿಸ್ಟ್ ಮಾಡಿದಾಗ ನನ್ನ ಕೈ ಕಟ್ಟಾಗಿತ್ತು. ನಾನು ಜೋರಾಗಿ ಕುರ್ಚ್ಕೊಂಡೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಸೆಂಟ್ರಿ ಮತ್ತು ಇನ್ಸ್ಪೆಕ್ಟರ್ ಅವರು ಬಂದುಬಿಟ್ಟು ಕೇಳಿದ್ರು, ಏನಷ್ಟು ನೋಡ್ತಿಗೆ ನನಗೆ ಕೈ ಪೆಟ್ಟಾಗೋಗಿತ್ತು. 2015 ಮಾರ್ಚ್ನಲ್ಲಿ ನನ್ನ ಪತಿ ರಾಜೇಂದ್ರರವರ ಮೇಲೆ ಎಸ್ಪಿ ಅಭಿನವ್ ಖರೆ ಅವರಿಂದ ವಿನಾಕಾರಣ ನಡೆದ ದೌರ್ಜನ್ಯದ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗಿದ್ದೆ. ಇಂದು ತಡವಾಗಿಯಾದರೂ ಅವರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.